ಮಸಾಲೆ ಇಲ್ಲ, ಎಷ್ಟು ಚೆನ್ನಾಗಿ ಬಂದಿದೆ. ಹಾಯ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನಿವತ್ತು ಪಲಾವ್ ಮಾಡ್ತಾಯಿದ್ದೀನಿ, ವೆಜಿಟೇಬಲ್ ಪಲಾವ್. ನಾನು ಒಂದು ದೊಡ್ಡ ಕ್ಯಾರೆಟ್ ಹೆಚ್ಚಿಟ್ಕೊಂಡಿದ್ದೀನಿ, ಈರುಳ್ಳಿ ಉದ್ದುದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ, ಕ್ಯಾಪ್ಸಿಕಮ್ ನಾನು ಈ ಥರ ದಪ್ಪ ದಪ್ಪಗೆ ಹೆಚ್ಚಿಟ್ಕೊಂಡಿದ್ದೀನಿ, ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದೀನಿ, ಶುಂಠಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ನಾನು ಮಿಕ್ಸಿಗೆ ಏನೂ ಹಾಕಲ್ಲ ಇವತ್ತು. ಸೊ ಇದೆಲ್ಲ ಹಿಂಗೆ ಒಗ್ಗರಣೆಗೆ. ಬೀನ್ಸು, ಟೊಮೆಟೊ, ಮೆಣಸಿನ್ಕಾಯಿ ನಾನು ಉದ್ದುದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. ಮಕ್ಕಳೇನಾರು ತಿನ್ನೋದಿದ್ರು ಬೀನ್ಸ್ ಅಂತ ಅಂದ್ಕೊಂಡು ಮೆಣಸಿನ್ಕಾಯಿ ತಿಂದುಬಿಡ್ತಾರೆ ಅಂಥೇಳಿ ನಾನು ಉದ್ದುದ್ದಕ್ಕೆ ಮೆಣಸಿನ್ಕಾಯಿ ಹೆಚ್ಚಿಟ್ಕೊಂಡಿದ್ದೀನಿ. ಇದು ಕೊತ್ತಂಬರಿ. ಮಸಾಲೆ ಐಟಮ್ ನಾನು ಆಮೇಲೆ ಹೇಳ್ತೀನಿ. ಚಕ್ಕೆ ಲವಂಗ ಇದೆಲ್ಲ ಹಾಕಬೇಕು. ಈಗ ಫಸ್ಟಿಗೆ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ ಒಗ್ಗರಣೆಗೆ. ಇಷ್ಟು ಎಣ್ಣೆ ಹಾಕಿದ್ದೀನಿ. ನಿಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅದಷ್ಟು ನೋಡಿ ನೀವು ಹಾಕ್ಕೊಳ್ಳಿ. ನಾನಿವತ್ತು ವೆಜಿಟೇಬಲ್ಸ್ ಜಾಸ್ತಿ ಹಾಕ್ಬಿಟ್ಟು ನಾವು ಪಲಾವ್ ಮಾಡ್ತಾ ಇರೋದು. ನಾನು 1 ಪಾವ್ ಅಷ್ಟೇ ನಾನು ಅಕ್ಕಿ ತೊಳೆದಿಟ್ಕೊಂಡಿದ್ದೀನಿ. ಈಗಿನ್ನೇನು ರೆಡಿ ಇದೆ, ಎಲ್ಲ ರೆಡಿ ಇರೋದ್ರಿಂದ ನಾನು ಆಗಲೇ ಎಲ್ಲ ರೆಡಿ ಮಾಡಿಟ್ಕೊಂಡಿದ್ದೀನಿ ನಾನು. ಈಗ ಎಣ್ಣೆ ಕಾದಿದೆ. ನಾನಿವಾಗ ಇಷ್ಟೇ, ಜಾಸ್ತಿ ಏನಿಲ್ಲ, 4 ಚಕ್ಕೆ ಲವಂಗ ಎಲ್ಲ, ಜಾಸ್ತಿ ಮಸಾಲೆ ಹಾಕಲ್ಲ ನಾನು, ಸ್ವಲ್ಪ ಜೀರಿಗೆ ಹಾಕ್ತೀನಿ ಅಷ್ಟೇ. ಕಾಳು ಮೆಣಸು ಏನು ಹಾಕಲ್ಲ. ಇಷ್ಟೇ. ಕೆಲವೊಬ್ಬರಿಗೆ ರುಬ್ಬಿದ್ದು ಇಷ್ಟ ಆಗಲ್ಲ, ಮಸಾಲೆ ಜಾಸ್ತಿ ಅನಿಸುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಸಿಂಪಲ್ಲಾಗಿ ಮಾಡ್ಕೊಳೋರು ಇರ್ತಾರೆ. ನಾನು ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊತಾ ಇದ್ದೀನಿ ಇಷ್ಟೇ, ಫ್ಲೇವರ್ ಚೆನ್ನಾಗಿರುತ್ತೆ ಅಂತ, ಸ್ಮೆಲ್ಲು ಚೆನ್ನಾಗಿ ಬರುತ್ತೆ. ನಾನು ಸಿಂಪಲಾಗಿ ಮಾಡ್ತಾ ಇರೋದು, ಆದರೆ ವೆಜಿಟೇಬಲ್ಸ್ ಇದೆಲ್ಲ ಕಟ್ ಮಾಡಿ ಇಟ್ಕೊಳಕ್ಕೆ ಸ್ವಲ್ಪ ಟೈಮ್ ಬೇಕು. ನಾನು ರುಬ್ಬೋದು ಬೇಡ, ಮಸಾಲೆ ಜಾಸ್ತಿ ಆಗುತ್ತೆ. ಸಿಂಪಲ್ಲಾಗಿ ಮಸಾಲೆ ಕಮ್ಮಿ ಹಾಕಿ ಪಲಾವ್ ಮಾಡೋಣ ಅಂಥೇಳಿ ಮಾಡ್ತಾ ಇರೋದು. ಮಸಾಲೆ ಜಾಸ್ತಿ ಇದ್ದರೆ ಗ್ಯಾಸ್ಟ್ರಿಕ್ ಆಗುತ್ತೆ, ಹಾಗಾಗಿ ಇಷ್ಟೇ ಸಿಂಪಲ್ ಆ್ಯಂಡ್ ಈಸಿಯಾಗಿ ಮಾಡ್ತಾಯಿದ್ದೀನಿ. ನಾನು ಉದ್ದುದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಈರುಳ್ಳಿ. ನನಗೆ ಸಣ್ಣದಾಗಿ ಈ ಥರ ದಪ್ಪ ಹೆಚ್ಚಿಟ್ಕೊಂಡ್ರೆ ಇಷ್ಟ ಆಗಲ್ಲ. ನನಗೆ ಪಲಾವ್ ಬಿರಿಯಾನಿಗೆಲ್ಲ ನನಗೆ ಈ ಥರನೇ ಇರಬೇಕು ಈರುಳ್ಳಿ. ಕ್ಯಾರೆಟೆಲ್ಲ ನಾನು ಸ್ವಲ್ಪ ಸಣ್ಣದಾಗಿ ಹೆಚ್ಚಿದ್ದೀನಿ, ಮುಂಚೆ ಎಲ್ಲ ಸ್ವಲ್ಪ ಉದ್ದುದ್ದ ಹೆಚ್ಚ್ತಾ ಇದ್ದೆ. ಇದು ನಾನು ಮಿಕ್ಸಿಗೆ ಹಾಕಿಲ್ಲ, ಏಕೆಂದರೆ ಹಾಗೇ ಇರಲಿ, ಇದೊಂಥರ ಹೊಸ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ಬರೀ ಎಣ್ಣೆ ಹಾಕಿ ಮಾಡೋದಕ್ಕಿಂತ ಸ್ವಲ್ಪ ತುಪ್ಪ ಹಾಕಿದರೆ ಫ್ಲೇವರ್ ಚೆನ್ನಾಗಿ ಬರುತ್ತೆ, ಗಮ್ ಅಂತ ಸ್ಮೆಲ್ ಬರುತ್ತೆ. ನನಗೆ ಆ ಥರ ಸ್ಮೆಲ್ ತುಂಬ ಇಷ್ಟ. ಈ ಪಲಾವಿಗೆಲ್ಲ ಅದು ತುಪ್ಪ ಹಾಕಿ ಮಾಡಿದ್ರೆ ತುಂಬ ಇಷ್ಟ ನನಗೆ. ನಾನು ಇದನ್ನು ಮೀಡಿಯಮ್ಮಾಗಿ ಫ್ರೈ ಮಾಡ್ಕೊತೀನಿ. ನಾನು ತೀರಾ ಗೋಲ್ಡಾಗಿ ಏನು ಫ್ರೈ ಮಾಡಲ್ಲ, ನಾನು ಮೀಡಿಯಮ್ಮಾಗಿ ಫ್ರೈ ಮಾಡ್ತೀನಿ. ಕೆಲವೊಬ್ರು ತುಂಬ ಗೋಲ್ಡಾಗಿ ಈರುಳ್ಳಿ ಎಲ್ಲ ಗೋಲ್ಡ್ ಬರೋ ಥರ ಫ್ರೈ ಮಾಡ್ತಾರೆ, ನನಗೆ ಅದು ಇಷ್ಟ ಆಗಲ್ಲ. ಹಸಿ ಹೋಗಬೇಕು, ಮೀಡಿಯಮ್ ಗೋಲ್ಡ್ ಆಗಿರಬೇಕು, ಆವಾಗ ತುಂಬ ಚೆನ್ನಾಗಿರುತ್ತೆ ಪಲಾವ್. ಇವಾಗ ನಾನು ಮೆಣಸಿನ್ಕಾಯಿ ಹಾಕಿದ್ದೀನಿ. ನಾನೊಂದು 6 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಮೀಡಿಯಮ್ ಖಾರ ಇದೆ ಇದು, ಜಾಸ್ತಿ ಏನು ಖಾರ ಇಲ್ಲ, ಮೀಡಿಯಮ್ ಖಾರ ಇರೋದು ಒಂದು 6 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಸ್ವಲ್ಪ ಅಗಲ ಮಾಡಿಕೊಂಡ್ರೆ ಬೇಗ ಫ್ರೈ ಆಗುತ್ತೆ. ಚಿಲ್ಲಿ ಬೇಡ ಅನ್ನೋರು ಖಾರದ ಪುಡಿ ಹಾಕ್ಕೋಬೋದು, ನಿಮಗೆ ರುಚಿಗೆ ಇದು ಖಾರ
ಟೇಸ್ಟಿಗೆ ತಕ್ಕಂಗೆ. ಇವಾಗ ಇದಿಷ್ಟ ಆಗಿದೆ, ಸ್ವಲ್ಪ ಬ್ರೌನ್ ಆಗ್ತಾ ಇದೆ ಈರುಳ್ಳಿ. ನೋಡಿ, ನೀವು ನೋಡ್ಬೋದು, ಸ್ವಲ್ಪ ಬ್ರೌನ್ ಆಗ್ತಾ ಇದೆ ಈರುಳ್ಳಿ ಆಗಲೇ. ನಾನು ಅಷ್ಟರೊಳಗೇ ಮೆಣಸಿನ್ಕಾಯಿ ಹಾಕಿದ್ದೀನಿ. ಇದು ಕ್ವಿಕ್ ಆ್ಯಂಡ್ ಈಸಿ ಹೆಲ್ದಿ ಆಗಿರೋವಂಥ ವೆಜಿಟೇಬಲ್ ಪಲಾವ್. ಏಕೆಂದರೆ ವೆಜಿಟೇಬಲ್ಸ್ ತುಂಬ ಹಾಕ್ತಿದ್ದೀನಿ ನಾನು. 1 ಪಾವ್ ಅಕ್ಕಿಗೆ ನಾನು ಇಷ್ಟು ವೆಜಿಟೇಬಲ್ಸ್ ಹಾಕ್ತಾಯಿದ್ದೀನಿ ನಾನು. ಯಾಕೆಂದರೆ ರೈಸ್ ಐಟಮ್ ಸ್ವಲ್ಪ ಕಮ್ಮಿ ಇರಬೇಕು, ನಮಗೆ ಕಾರ್ಬೋಹೈಡ್ರೇಟ್ಸ್ ನಮಗೆ ಜಾಸ್ತಿ ಸಿಗಬೇಕಲ್ವಾ ಬಾಡಿಗೆ. ಸೊ ಹಾಗಾಗಿ ನಾನು ಇಷ್ಟು ಮಾಡಿದ್ದೀನಿ. ಈಗ ಇದು ರೆಡಿ ಇದೆ. ಇವಾಗ ನಾನು ಟೊಮೆಟೊ ಹಾಕ್ತೀನಿ. ಟೊಮೆಟೊ ಹಾಕಿದ್ದೀನಿ ನಾನು. ಅದ್ರ ಜೊತೆಗೇ ಈಗ ಬೀನ್ಸು, ಕ್ಯಾರೆಟು ಇದನ್ನು ಹಾಕ್ಕೊಂಬಿಡೋಣ. ನಾನು ಆಲೂಗಡ್ಡೆ ತೊಗೊಂಡಿಲ್ಲ, ಬಟಾಣಿ ತೊಗೊಂಡಿಲ್ಲ. ನಾನು ಬಟಾಣಿ ತೊಗೊಂಡಿಲ್ಲ. ಬಟಾಣಿ ನೆನ್ಸೋದು ಮರ್ತೋಯ್ತು, ಹಾಗಾಗಿ ನಾನು ಇಷ್ಟೇ ಆಲೂಗಡ್ಡೆ ಹಾಕ್ತಾಯಿಲ್ಲ. ನಾನೀಗ ಶುಂಠಿ, ಬೆಳ್ಳುಳ್ಳಿ ಮತ್ತು ಕ್ಯಾರೆಟ್ ಹಾಕ್ತಿದ್ದೀನಿ. ನಿಮಗೆ ಬೇಕು ಅಂದರೆ ಆಲೂಗಡ್ಡೆ ಹಾಕ್ಕೋಬೋದು, ಬೇಡ ಅಂದರೆ ಸ್ಕಿಪ್ ಮಾಡಿ. ನಾನಿವಾಗ ಇಷ್ಟೇ ಸಾಕು ಅಂತೇಳಿ ಇರೋದ್ರಲ್ಲೇ ನಾನು ಪಲಾವ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಫ್ರೈ ಆಗಲಿ. ಅದ್ರ ಜೊತೆ ಬೀನ್ಸು ಹಾಕ್ತೀನಿ ನಾನು, ಸ್ವಲ್ಪ ಫ್ರೈ ಆಗಲಿ ಬೀನ್ಸ್ ಅದೆಲ್ಲ ಅಂತ. ಬೀನ್ಸು ಹಾಕಿದ್ದೀನಿ, ಸ್ವಲ್ಪ 1 ನಿಮಿಷ ಫ್ರೈ ಆಗಲಿ ಇದು. ನೀವು ಇದೆಲ್ಲ ಎತ್ತಿಟ್ಕೊಂಡ್ಬಿಟ್ರೆ ಪಲಾವ್ ಬೇಗ ಆಗಿಬಿಡತ್ತೆ. ಇದು ಕ್ವಿಕ್ ಆ್ಯಂಡ್ ಈಸಿ ಅಂತಾರಲ್ಲ, ಅದೇ ಥರ. ಆದರೆ ತರಕಾರಿ ಬೇಗ ಎತ್ತಿಟ್ಕೋಬೇಕು. ನಾನು ಮಸಾಲೆ ಜಾಸ್ತಿನೇ ಹಾಕಿಲ್ಲ, ನಾನು ಇಷ್ಟೇ ಮಸಾಲೆ ನಂದು. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ ನೋಡಿ, ಬ್ಯೂಟಿಫುಲ್. ವಾವ್. ಇವಾಗ ನಾನು ಕ್ಯಾಪ್ಸಿಕಮ್ ಕೂಡ ಹಾಕಿದ್ದೀನಿ. ನಾನು ಯೂಶ್ವಲಿ ಕ್ಯಾಪ್ಸಿಕಮ್ ಜಾಸ್ತಿ ಯೂಸ್ ಮಾಡಲ್ಲ, ಇತ್ತು ಮನೆಯಲ್ಲಿ ಅಂತೇಳಿ ಕ್ಯಾಪ್ಸಿಕಮ್ ಕೂಡ ನಾನು ಆ್ಯಡ್ ಮಾಡಿದ್ದೀನಿ. ನಿಮಗೆ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಈ ಥರ ಟೇಸ್ಟ್ ಅದೆಲ್ಲ ಡಿಫ್ರೆಂಟಾಗಿರುತ್ತೆ. ಇಷ್ಟೇ ನೋಡಿ. ಇದಕ್ಕೆ ನಾನೀಗ ಧನಿಯಾ ಪುಡಿ ಹಾಕಿ, ಉಪ್ಪು ಹಾಕಿ, ಅಕ್ಕಿ ಹಾಕ್ಬಿಟ್ಟು ನೀರು ಹಾಕಿ, ಅದಕ್ಕೆ ಬೇಕಾಗಿರೋಷ್ಟು ನೀರು ಹಾಕಿ 3 ವಿಷಲ್ ಇಲ್ಲ 4 ವಿಷಲ್ ಕೂಗಿಸ್ತೀನಿ ನಾನು ಅಷ್ಟೇ. ಈ ಥರ ಕೈ ಆಡ್ತಾನೆ ಇರಬೇಕು, ಇಲ್ಲ ಕೆಳಗಡೆ ತಳ ಹಿಡಿಯುತ್ತೆ ನೋಡಿ. ಇಲ್ಲ ಕೆಳಗಡೆ ತಳ ಹಿಡಿದ್ಬಿಡತ್ತೆ ನಿಮಗೆ. ಹಾಗಾಗಬಾರ್ದು ಅಂತಂದರೆ ಈ ಥರ ಅವಾಗವಾಗ ಕೈ ಆಡ್ತಾ ಇರಬೇಕು. ಸ್ವಲ್ಪ ವೆಜಿಟೇಬಲ್ಸ್ ಎಲ್ಲ ಫ್ರೈ ಆಗಲಿ. ಬಟಾಣಿ ಇದ್ದರೆ ಬಟಾಣಿನೂ ಹಾಕ್ಕೋಬೋದು. ಸ್ವಲ್ಪ ನೀರು ಹಾಕಿದ್ದೀನಿ, ತಳ ಹಿಡಿಯುತ್ತೆ, ಸೀತೋಗುತ್ತೆ ಅಂಥೇಳಿ. ಸ್ವಲ್ಪ ನೀರು ಹಾಕಿದ್ದೀನಿ ಅಷ್ಟೇ. ನೋಡಿ, ನಾನು ಧನಿಯಾ ಪುಡಿ ಇಷ್ಟೇ ಹಾಕ್ತಾ ಇರೋದು. ಈಗ ಒಂದ್ಸಲ ಹೀಗೆ ಕೈ ಆಡಬೇಕು ನೋಡಿ. ಇವಾಗ
ಇಷ್ಟು ರುಚಿಗೆ ತಕ್ಕಷ್ಟು ಉಪ್ಪು. ವೆಜಿಟೇಬಲ್ಸ್ ಇರೋದ್ರಿಂದ ಸ್ವಲ್ಪ ಜಾಸ್ತಿ ಹಾಕ್ತಾಯಿದ್ದೀನಿ, ಅಂದರೆ ಉಪ್ಪು ಇಟ್ಕೊಳುತ್ತೆ ಅದು. ನೋಡಿ ಇವಾಗ ಇಷ್ಟಾಗಿದೆ ಇದು. ನಾನು ಇದಕ್ಕೆ ಅಕ್ಕಿ ತೊಳೆದಿಟ್ಕೊಂಡಿದ್ದೀನಲ್ಲ, ಇದನ್ನ ಹಾಕ್ತೀನಿ. ಅಕ್ಕಿ ಹಾಕಿದ್ದೀನಿ. ಇವಾಗ ಸ್ವಲ್ಪ ನೀರು ಹಾಕೋಣ. ನಾನು ಇಂಥ ಒಂದು ಚಂಬಲ್ಲಿ ಒಂದು ಚಂಬು ಪೂರ್ತಿ ನೀರು ಹಾಕ್ತಾಯಿದ್ದೀನಿ. ಒಂದು ಚಂಬು ಪೂರ್ತಿ ನೀರು ಹಾಕಬೇಕು. ಸ್ವಲ್ಪ ಹೈ ಫ್ಲೇಮಲ್ಲಿ ಇಟ್ಕೊಳ್ರಿ, ಸ್ವಲ್ಪ ಬೇಗ ಕುದಿ ಬರಲಿ. ನೋಡಿ, ಅಕ್ಕಿಗಿಂತ ತರಕಾರಿನೇ ಜಾಸ್ತಿ ಕಾಣ್ತಾ ಇದೆ. ಪಲಾವ್ ಆ್ಯಕ್ಚುಲಿ ಈ ಥರ ಮಾಡಬೇಕು, ತರಕಾರಿ ಜಾಸ್ತಿ ಹಾಕಬೇಕು. ತರಕಾರಿ ಇಲ್ದಲೇ ಬರೀ ಅನ್ನ ಇತ್ತು, ರೈಸ್ ಐಟಮ್ ಇತ್ತು ಅಂತಂದರೆ ನಮಗೆ ಬೇಕಾಗಿರೋ ಅಷ್ಟು ಕಾರ್ಬೋಹೈಡ್ರೇಟ್ ಸಿಗಲ್ಲ ನಮ್ಮ ಬಾಡಿಗೆ. ನಾವು ಇಷ್ಟು ರೈಸ್ ತಿಂದ್ವಿ ಅಂದರೆ ಇಷ್ಟು ತರಕಾರಿ ತಿನ್ನಬೇಕು. ಹಾಗಾಗಿ ತರಕಾರಿ ಜಾಸ್ತಿ ಹಾಕಿದ್ದೀನಿ ನಾನು. ನೀವೊಂದ್ಸಲ ಈ ಥರ ಟ್ರೈ ಮಾಡಿ ನೋಡಿ ಹೇಗಿರುತ್ತೆ ಅಂತ ನನಗೆ ಕಾಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ವಿಡಿಯೋ ಫುಲ್ ನೋಡಿ. ನಿಮ್ಮನೇಲಿ ಒಂದ್ಸಲ ಈ ಪಲಾವ್ ಟ್ರೈ ಮಾಡಿಬಿಟ್ಟು ಹೇಗಿದೆ ಅಂತ ಕಮೆಂಟ್ ಮಾಡಿ. ನೋಡಿ ಕುದಿ ಬರ್ತಾ ಇದೆ. ಇದು ಕ್ಲೋಸ್ ಮಾಡಬೇಕಾದ್ರೆ ನಿಮಗೆ ಬೇಕು ಅಂದರೆ ಹಾಫ್ ಲೆಮನ್ ಹಾಕ್ಕೋಬೋದು, ಬೇಡ ಅನ್ನೋರು ಸ್ಕಿಪ್ ಮಾಡಿ. ನಾನಿವತ್ತು ಲೆಮನ್ ಹಾಕ್ತಾಯಿಲ್ಲ. ನೋಡಿ ಈರುಳ್ಳಿ ಸೀಸಿಲ್ಲ ನಾನು. ಇವಾಗ ನಾನು ಇಷ್ಟು ಕೊತ್ತಂಬರಿ ಹಾಕ್ತಾಯಿದ್ದೀನಿ, ಸಾಕು ಅನಿಸುತ್ತೆ ಇಷ್ಟು ಕೊತ್ತಂಬರಿ ಹಾಕಿ ಕುದಿ ಬಂದಿದೆ. ಇವಾಗ 3 ವಿಷಲ್ ಕೂಗಿಸ್ಬೇಕು. ಮೊಸರು ಬಜ್ಜಿ ಮಾಡಿದ್ದೀನಿ. ಮೊಸರು, ಕುಕ್ಕಂಬರ್, ಆಮೇಲೆ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಉಪ್ಪು. ನೋಡಿ ಮಸಾಲೆ ಇಲ್ಲ, ಎಷ್ಟು ಚೆನ್ನಾಗಿ ಬಂದಿದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ.